ಬಿಗ್ ಬಾಸ್ ಸೀಸನ್ 12ರ 14ನೇ ವಾರದ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರ ನಡುವೆ ನಡೆದ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಧನುಷ್ ಅವರು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಹೌದು, ಧನುಷ್ ಅವರು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದು ಇವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಮನೆ ಮಂದಿ ಎಲ್ಲ ಖುಷಿಯಾಗಿದ್ರು. ಆದ್ರೆ ಬಿಗ್ ಬಾಸ್ ನಂತರ ವಿಟಿಯನ್ನ ತೋರಿಸುವ ಮೂಲಕ ಧನುಷ್ ಅವರು ಆಡಿದ ರೀತಿ ಸರಿ ಇತ್ತಾ ಎನ್ನುವ ಕ್ವಶನ್ ಮಾರ್ಕ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರಾ ಇಲ್ವಾ ಅಥವಾ ಈ ಟಾಸ್ಕ್ ಅನ್ನ ರದ್ದುಗೊಳಿಸಲಾಗುತ್ತಾ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆಯೇ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 14ನೇ ವಾರದ ಕೊನೆಯ ಟಾಸ್ಕ್ ಹೇಗಿತ್ತು ಅನ್ನೋದನ್ನ. ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರಿಗೂ ಚಾಕು ಇರುವ ಪಜಲ್ ಅನ್ನ ನೀಡಿದ್ದು ಆ ಪಜಲ್ ಗಳನ್ನ ಎತ್ತದೆ ಆ ಚಾಕು ಇರುವ ಭಾಗದಿಂದ ಪಜಲ್ ಅನ್ನ ಹೊರತೆಗೆಯಬೇಕಾಗಿತ್ತು. ಹಾಗೆ ಆ ಚಾಕುವಿಂದ ಹಗ್ಗವನ್ನ ಕಟ್ ಮಾಡಿ ಲಾಸ್ಟ್ ವೀಕ್ ಕ್ಯಾಪ್ಟನ್ ಅಂತ ಇರುವ ಬ್ಯಾನರ್ ಅನ್ನ ಬೀಳಿಸಬೇಕಾಗಿತ್ತು. ಅದೇ ರೀತಿ ಈಗ ಧನುಷ್ ಅವರು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದು ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ನಂತರ ಬಿಗ್ ಬಾಸ್ ಪ್ಲೇ ಮಾಡಿದ ವಿಟಿಯಲ್ಲಿ ಧನುಷ್ ಅವರು ಲಾಸ್ಟ್ ಚಾಕು ಇರುವ ಪಜಲ್ ಅನ್ನ ಸರಿಯಾದ ರೀತಿಯಲ್ಲಿ ತೆಗೆದಿಲ್ಲ. ಇದನ್ನ ವಿಟಿಯಲ್ಲಿ ತೋರಿಸಲಾಗಿದೆ. ಹಾಗೆ ಧನುಷ್ ಅವರು ಆಡಿದ್ದು ಸರಿ ಇತ್ತೋ ಇಲ್ಲವುದನ್ನ ಸಹ ಪ್ರಶ್ನಿಸಲಾಗಿದೆ. ಈ ಪ್ರೋಮೋವನ್ನ ನೋಡಿದ್ಮೇಲೆ ಧನುಷ್ ಅವರು ಕ್ಯಾಪ್ಟನ್ ಆದ್ರೂ ಇಲ್ಲವೋ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಸೃಷ್ಟಿಯಾಗಿದೆ. ಹಾಗೆ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ ಮಾಡುವ ಸಲುವಾಗಿ ಧನುಷ್ ಅವರಿಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳಲಾಗ್ತಿದೆ. ಹೌದು, ಯಾವತ್ತು ಬಿಗ್ ಬಾಸ್ ಟಾಸ್ಕ್ ಅನ್ನ ಸರಿ ಆಡಿದ್ರು ಅಥವಾ ಉಸ್ತುವಾರಿಗಳಲ್ಲಿ ಮಿಸ್ಟೇಕ್ ಇತ್ತು ಅನ್ನೋದನ್ನ ಅವರು ಹೇಳಿಲ್ಲ. ಅದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತ್ರ ಮಾತನಾಡಲಾಗ್ತಿತ್ತು. ಆದ್ರೆ ಈ ಬಾರಿ ಧನುಷ್ ಅವರು ವಿನ್ ಆದ ನಂತರ ಆ ವಿಟಿಯನ್ನ ತೋರಿಸುವ ಮೂಲಕ ಬಿಗ್ ಬಾಸ್ ಅವರ ಆಟದ ಬಗ್ಗೆ ಪ್ರಶ್ನಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಅಶ್ವಿನಿ ಗೌಡ ಅವರನ್ನ ವಿನ್ ಮಾಡುವ ಸಲುವಾಗಿ ಬಿಗ್ ಬಾಸ್ ಈ ರೀತಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಹೌದು, ಧನುಷ್ ಅವರು ಈ ಟಾಸ್ಕ್ ಅನ್ನ ಗೆದ್ರೆ ಅವರು 15ನೇ ವಾರದ ಕ್ಯಾಪ್ಟನ್ ಆಗುವ ಜೊತೆಗೆ ಫಿನಾಲೆಗೆ ಸೆಲೆಕ್ಟ್ ಆಗುವ ಮೊದಲ ಸ್ಪರ್ಧಿಯಾಗಿರ್ತಾರೆ. ಹಾಗೆ ಅವರು ನಾಮಿನೇಷನ್ ಇಂದ ಸಹ ಪಾರಾಗುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಈ ರೀತಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ಸ್ಪಂದನ ಹಾಗೂ ಧನುಷ್ ಈ 5 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಸ್ಪಂದನ, ರಾಶಿಕಾ ಹಾಗೂ ಧನುಷ್ ಈ 3 ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿದ್ದು ಈ 3 ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗುವ ಸಾಧ್ಯತೆ ಹೆಚ್ಚಿದೆ. ಹೌದು, ಮನೆ ಮಗಳಾಗಿರುವ ಸ್ಪಂದನ ಉಳಿಸಿಕೊಳ್ಳುವ ಸಲುವಾಗಿ ಧನುಷ್ ಅವರ ಕ್ಯಾಪ್ಟನ್ಸಿಯನ್ನ ರದ್ದುಗೊಳಿಸಲಾಗುತ್ತಾ ಎನ್ನುವ ಪ್ರಶ್ನೆ ಸಹ ಆರಂಭವಾಗಿದೆ. ಆದ್ರಿಂದ ಅಶ್ವಿನಿ ಗೌಡ ಹಾಗೂ ಧನುಷ್ ನಡುವೆ ನಡೆದ ಈ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಧನುಷ್ ಅವರು ವಿನ್ ಆಗಿದ್ದು ಟಾಸ್ಕ್ ನಲ್ಲಿ ಆದ ತಪ್ಪಿಗೆ ಬಿಗ್ ಬಾಸ್ ಏನು ಡಿಸಿಷನ್ ತಗೊಂತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಧನುಷ್ ಅವರೇ 15ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಿಂದ 14ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ಸ್ಪಂದನ ಹಾಗೂ ಧನುಷ್ ಈ 5 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು, ಹಾಗೆ ಧನುಷ್ ಅವರು 15ನೇ ವಾರದ ಕ್ಯಾಪ್ಟನ್ ಆಗ್ತಾರಾ ಇಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.